ಇರ್ಲಿ. ಗೌರಿ, ಮೈ ಲವ್, ನಾನಿವತ್ತು ಸಾಯ್ತಾ ಇದ್ದೀನಿ. ನಿನ್ನ ಪ್ರೀತಿನ ಪಡೆಯೋಕ್ಕೋಸ್ಕರ ನಾನು ಸತ್ತು ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಅದು ಇವತ್ತು ನಿಜ ಮಾಡ್ತಾ ಇದ್ದೀನಿ. ನೋಡು ನೋಡು, ನಿನಗಿಷ್ಟವಾಗಿರೋ ವಿಘ್ನ ಹಾಕೊಂಡು ನಾನು ಸಾಯ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಪೇಪರ್ಲಿ ನೀನು ನೋಡು, ನಾನು ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಖುಷಿ ಪಡು, ಆನಂದ ಪಡು. ಕರ್ತ ಯೇಸು ಕ್ರಿಸ್ತ ಮತ್ತೆ ಬಾರದಂತ ಲೋಕಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಯಾಣನ ಓಲ್ವೋ ಬಸ್ ತರ ಸುಖಮಯವಾಗಿರ್ಸಪ್ಪ. ನೀನ್ ಸತ್ತೋಗ್ಬಿಟ್ರೆ ಅವ್ನ್ ಪ್ರೀತಿ ಸಿಕ್ಬಿಡ್ದ ನಿಂಗೆ? ಬದುಕಿದ್ರು ಸಿಗಲ್ಲ ಅಂತ ಗೊತ್ತಾಯ್ತು. 3 days ಅಲ್ಲಿ ನಾನ್ ಚಂದು ಎಷ್ಟ್ ಹತ್ರ ಆದ್ರೂ ಚಿಕ್ಕ ಚೇಂಜ್ ಕೂಡ ಆಗಿಲ್ಲ. ಏನ್ ಮಾಡೋದು, ಅವನಿಗೆ ನನ್ ಫೇಸ್ ನೋಡಕ್ ಇಷ್ಟ ಇಲ್ವೇನೋ. ಸರಿ, ಒಂದ್ ಕೆಲ್ಸ ಮಾಡ್ತೀನಿ. ನೀನ್ ಅವನ ಪ್ರೀತಿ ಮಾಡ್ತಿದ್ದೆ ಅಂತ ನಾನೇ ಹೋಗಿ ಅವ್ನಿಗೆ ಹೇಳ್ಬಿಡ್ಲಾ? ನೀನ್ ಹೇಳಿದ್ಮೇಲೆ ಪ್ರೀತಿಸೋ ಪ್ರೀತಿ ನನಗ್ ಬೇಕಾಗಿಲ್ಲ. ನಿಜವಾಗ್ಲೂ ಪ್ರೀತಿ ಇದ್ರೆ ಅವನೇ ಹೇಳ್ತಾನೆ. ಏನ್ ಸ್ಟಾರ್ಟ ಮಾಡ್ತೀಯಾ? ಅಕಸ್ಮಾತ್ ಅವ್ನು ಹೇಳಿಲ್ಲ ಅಂದ್ರೆ ಅವನ್ ಜೊತೆ ನಾನು ಸಾಯ್ತೀನಿ. ಯಾವ ನೋಡಿದ್ರು ಸಾಯ್ತೀನಿ ಅಂತೀಯಲ್ಲ? ನೀನ್ ಬಂದಿರೋ ಸಾಯಕ್ಕಲ್ಲ, ಅವನ್ನ ಬದುಕ್ಸಕ್ಕೆ. ಅಳ್ಬೇಡ. ಈಗ್ಲೂ ನೀನು ಅವನ್ನ ದಕ್ಸ್ಕೊಳಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನೀನು ಚಂದು ಇಬ್ರು 15 minutes ಹಂಗೆ ಜಾಲಿಯಾಗಿ ಕಮಿಟ್ ಆಗ್ಬಿಟ್ರೆ. ಕಮಿಟ್ ಅಂದ್ರೆ ಕಿಸ್ಸನ್ಗೋ. ಕಿಸ್ಸ? ವಾಟ್ ಆರ್ ಯು ಟಾಕಿಂಗ್? ಪ್ರೀತಿಗೋಸ್ಕರ ನಮ್ಮ ಹುಡುಗರು ಏನೆಲ್ಲ ಮಾಡ್ತಾರೆ. ಶೀಲಾ ಡೈಟ್ರಿ ಅಂತಪ್ಪೋ. ಶೀಲಾನಾ? ಮತ್ತೆ ಕಿಸ್ ಅಂದೆ? ಅಲ್ಲ ಕಣೆ, ನಿಮ್ಮಂತ ಆರ್ಥೋಡಾಕ್ಸ್ ಫ್ಯಾಮಿಲಿ ಹುಡುಗಿರಿಗೆ ಕಿಸ್ ಅಂದ್ರೆ ಶೀಲಕ್ಕೆ ಸಮಾನ ತಾನೆ. ಅದಕ್ಕೆ ಕೇಳಿದೆ. ಚಂದು ಏನ್ ಅನ್ಕೋತಾನೋ? ಸಿನ್ಸಿಯರ್ ಆಗಿ ಲವ್ ಮಾಡೋ ಹುಡುಗಿರು ಶೀಲನ ಪ್ಲೆಡ್ಜ್ ಮಾಡಿ ಕಿಸ್ ಕಣೆ ಅನ್ನೋ ತಿನ್ನೋ ಯಾವ ನನ್ನ ಮಗನು ಮೋಸ ಮಾಡಲ್ಲ. ಅಷ್ಟು ನಿಯತ್ತು ಕಡೆ ನಮ್ಮ ಹುಡುಗರಿಗೆ. ಐಶು, ಇಂಥ ಟೈಮಲ್ಲಿ ಅಂತ ಡಿಸಿಷನ್ ತಗೊಳ್ಳೋದು ತಪ್ಪಲ್ಲ. ಸೇ ಎಸ್. ಸರಿ, ನೀನ್ ಹೋಗು. ಗುಡ್. ಏನ್ ಮಾಡ್ತಾ ಇದ್ಯಾ? ಯಾವಾಗ ನೋಡಿದ್ರು ಸಾಯದ್ರಲ್ಲೇ ಇರ್ತಾರೆ. ಐಶು ಆಗಿದ್ದಾಳೋ? ಏನಾದ್ರು ಮಾಡ್ಕೊಂಡ್ಬಿಟ್ಲಾ? ಹೇಳೋ. ಕೇಳು, ನಿನ್ನ ಪ್ರಾಣದ ಮೇಲೆ ಅವಳ ಚಿಂತೆ, ಅವಳ ಪ್ರಾಣದ ಮೇಲೆ ನಿನಗೆ ಚಿಂತೆ. ಮಧ್ಯದಲ್ಲಿ ನಾನು ಕಬೂತರ್ ಜಾ 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 ಅಂತ ಹಾಡ್ಕೊಂಡು ಸಾಯ್ತೀನಿ. ಹೋಗಲ್ಲ. ಅಲ್ಲ ಕಣ, ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇಲ್ಲ, ರಿಲೇಶನ್ಶಿಪ್ ಇಲ್ಲ, ಲವ್ ಅಂತೂ ಇಲ್ಲವೇ ಇಲ್ಲ. ಆದ್ರೂ ನಿಮ್ಮಿಬ್ಬರ ಮಧ್ಯೆ ಅದೇನಪ್ಪ ಕೇರು, ಲವ್, ಪ್ರೀತಿ. ಬಾಯ್ಮುಚ್ಚ, ಈ ಒಟ್ಟೆಲ್ಲ ಬಿಟ್ಟು ಫಸ್ಟ್ ಬೊಗಳು. ತಿರ್ಗಾ ಪೋಸ್ಟ್ಪೋನ್ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನಾನು ಸಾಯ್ಬೇಕಷ್ಟೇ. ಸಾಯಿ, ಯಾರು ಬೇಡ ಅಂದ್ರು. ಆದ್ರೆ ಸಾಯಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಿ. ಯಾವ ಕೆಲಸ? ಏನಿಲ್ಲ, ಐಶುಗೆ ಒಂದೇ ಒಂದು ಆಸೆ ಇದೆಯಂತೆ. ಅದು ತೀರದೆ ಸತ್ತೋಗ್ಬಿಡ್ತೀನಲ್ಲ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ಲು. ಏನಂತೆ? ಏನಿಲ್ಲ, ಒಂದು ಲೈಟು ಹಗ್ಗು, ಒಂದು ಸ್ವೀಟ್ ಕಿಸ್ಸು, ಹಾಗೆ ಒಂದು 15 minutes ಅವಳ ಕಾಲ್ ಅವಳ ಜೊತೆ ಕಾಲ ಕಳೆದ್ಬಿಡು. ಏನು ಕರ್ಕೊಂಡ್ಬಂದು ಏನ್ ಮಾಡಿಸ್ತಾ? ಇದು ನಿನ್ನ ಆಸನ ಅವಳ ಆಸನ? ಬೀಗದ ಕೈ ಸೇರಿದ್ರೆ ಬಾಗಿಲಿಗೇನೋ ಬಂತು ಭಾಗ್ಯ. ಅದೇ ಬಾಯಿಗೆ ಬರ್ತೋಣ ಅಂತೀನಿ. ಆಮೇಲೆ ಇದು ಅವಳ ಆಸೆ. ಆ ಹುಡುಗಿನ ಯಾವತ್ತೂ ಆ ಆಂಗಲ್ ಅಲ್ಲಿ ನೋಡಿಲ್ವಾ? ಈಗ ನೋಡ. ಇಷ್ಟ ಇಲ್ವಾ? ಸರಿ ಆಗಲ್ವಾ? ಬರೀ ಕಿಸ್ತಾನೆ ಅಷ್ಟೇನಪ್ಪ. ನಿನಗೆ ಬೇಕಾದ್ರೆ ಆ ಸುಖನ ಅನ್ಬೋದು. ನಿನ್ ನಾಲ್ಗೆಗೆ ಸೆನ್ಸರ್ ಇಲ್ವನು? ಪ್ರವೀಣ್, ಹೇಳ್ದೆ. ಏನಾಯ್ತು? ನನಗ್ ಟೈಮ್ ಇಲ್ಲ. ಅಯ್ಯೋ ಗೊತ್ತಮ್ಮ, ನನಗೆ ಟೈಮ್ ಇಲ್ಲ ಅಂತ. ಆದ್ರೆ ಇವನು ಅರ್ಥ ಬೇಕೆ. ಏನಪ್ಪ? ಬರ್ತೇನೆ, ಹೋಗು ಹೋಗು. ಬೇಗ 5 minutes ಅಲ್ಲಿ ಮುಗ್ದು ಹೋಗ್ಬೇಕು. ಓಕೆ, ಬರ್ತೇನೆ ಹೋಗು. ಹೋಗು.
ಹಿಂಗೆ ಹೊರಟೋಗ್ತೀಯಾ? ಹಾ. ಅಯ್ಯೋ ನನ್ನ ಮಗನೇ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಟಸ್ಸು ಪುಸದ ಸೆಂಟ್ ಹಾಕೊಂಡು ಮನ್ಮದ ತರ ಬಾಣ ಬಿಡೋಗ. ಬಾಣನ ಹಾ ಹಂಗಂದ್ರೆ ಏನು ಅರ್ಥ ಆಗಲ್ಲ. ಹೇಳ್ಕೊಡ್ತೀನಿ ಪಾಪ. ವಿಘ್ನನ್ ಮಗ ಏನಾದ್ರು ಕಟ್ ಮಾಡ್ಕೊಂಡ್ಬಿಟ್ಟೆನೋ. ಬಾರೋ ಹೋಗಿ ನೋಡೋಣ. ನಾನೇ ಕೂಗಿದ್ದು. ನನ್ನ ಮಕ್ಕಳಲ್ಲೇ ಸಾಯ್ತೀನಿ ಅಂತ ನನಗೆ ಮೋಸ ಮಾಡ್ತಿದ್ದೀರೇನ್ರೋ? ಡ್ರಾಮಾ ಮಾಡ್ತಿದ್ದೀರಾ? ಡ್ರಾಮಾ ಆಡ್ಸಕ್ ಬಟ್ರಿದ ನೀ ಸುಮ್ನಿರ. ನೋಡೋ, ಸಾಯೋ ಟೈಮಲ್ಲಿ ಕಾಮಿಡಿ ಬೇಕಾಗಿಲ್ಲ. ನನ್ನನ್ನು ಸಾಯಿಸಿ ನನ್ನ ಬಾಡಿನ ತಗೊಂಡೋಗಿ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕ್ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಹಾ. ಮೆಡಿಕಲ್ ಕಾಲೇಜ್. ಯಾವ್ದೋ ಒಂದು ಕಾಲೇಜ್ ಬಿಡ. ಇಷ್ಟಕ್ಕೂ ಮಾರಕ್ಕೆ ನಿನ್ನ ಹತ್ರ ಇರೋದು ಒಂದೇ ಒಂದು. ಒಂದೇನಾ? ಏನ್ರೋ ಅದು? ಅದೇ ಏನೋ ಅದು? ಕಣ್ಣು. ಹಂಗೆಲ್ಲ ಹೇಳ್ಬೇಡ್ರಿ ಕೊಟ್ರು, ನನ್ಗೆ ಅಳು ಬರುತ್ತೆ. ಓ ಅಳ್ತೀಯಾ? ನಾನೇ ಕಂಪ್ನಿ ಕೊಡ್ತೀನಿ. ಬಾ ಬೇಡ, ಬೇಡ. ಅಯ್ಯ ಬಾರಲೇ, ನನ್ನ ಮಗನೇ ಲೇ. ನೀವ್ ಹೋಗು ಮಚ್ಚ, ನೀವ್ ಹೋಗ. ವಿಘ್ರಾಜ ಕಂಪ್ನಿ ಕೊಡ್ತೀನಿ ಬಾ. ಕಾತರವೇ ಒಂದು ಸುಖ, ಮೊದಲ ಮಧುರ ಬಯಕೆ ನೀನು. ಕೊನೆಯ ಕ್ಷಣದ ಬೆಳಕೆ ನೀನು. ಕಾದಿರುವೆ ಜೀವ ಸಖ, ಹೇ ಕಾತರವೇ ಒಂದು ಸುಖ. ವಿರಹ ಬೇಳೆಯಿಂದ ಮಾಡುವ ನನ್ನ ಪಾರು. ಬಿಟ್ಟ ಬಾಣದಂತೆ ಓಡಿ ಬಂದೆ ನಾನು ಪ್ರಾಣವನ್ನೇ ಕೊಡಲು. ಸಾಧ್ಯವೇ ತಡೆಯಲು. ಕನಸಿದು ಎದುರಿದೆ, ಮೊದಲ ಮಧುರ ಬಯಕೆ ನೀನು. ಮೊದಲ ಮಧುರ ಬಯಕೆ ನೀನು. ಕಾತರವೇ ಒಂದು ಸುಖ. ಕೊಂಡ ಕಾಡು ನಾನು ಕಂಡು ನಿನ್ನ ಹರುಷ. ಹುಟ್ಟಿ ಬಾಡಿನಲ್ಲಿ ಮೂಡಿ ಬಂತು ಒಂದು ಮುತ್ತಿನಂತ ನಿಮಿಷ. ಮನಸ್ಸಿದು ನಿನ್ನಲೆ ಪರವಶ. Touch me not, 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 touch me not. ಬೆರೆಯುತ್ತ